ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಕೆಸೆಟ್ ಯಾರೆಲ್ಲ ಕೆಸೆಟ್ ಆಸ್ಪಿರೆಂಟ್ಸ್ ಇರ್ತಾರೋ, ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೋ, ಕೆಸೆಟ್ ಆಗಿರ್ಬೋದು, ಎನಿ ಹೈಯರ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಆಗಿರ್ಬೋದು ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ಈ ವಿಡಿಯೋನ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಲೀನಿಯರ್ ಆಲ್ಜಿಬ್ರಾ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಸ್ಕೋರಿಂಗ್ ಟಾಪಿಕ್ ಕೆಸೆಟ್ ಅಲ್ಲಿ. ಓಕೆ, ಈ ಲೀನಿಯರ್ ಆಲ್ಜಿಬ್ರಾ ರಿಲೇಟೆಡ್ ಆಗಿ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಆಲ್ರೆಡಿ ಕೆಸೆಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಆಗಸ್ಟ್ 10ನೇ ತಾರೀಕಿನಿಂದ ಅಪ್ಲಿಕೇಶನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಓಕೆ, ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡ್ಕೊಳ್ಳಿ. ಕೆಸೆಟ್ ಅಪ್ಲಿಕೇಶನ್ ಅನ್ನೋದು ಫಿಲ್ ಮಾಡಿ. ಓಕೆ, ಅದರ ಡೀಟೇಲ್ಸ್ ಕೂಡ ನಾನೊಂದು ವಿಡಿಯೋ ನಿಮಗೆ ಮಾಡಿದ್ದೀನಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫೀಸ್ ಎಷ್ಟು ಇರುತ್ತೆ ಅದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ವಿಡಿಯೋ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಕೊಟ್ಟಿಡ್ತೇನೆ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡಿ. ಈ ಫಸ್ಟ್ ಕ್ವಶನ್, ಓಕೆ, ಕೆಸೆಟ್ ಅಲ್ಲಿ ನಿಮಗೆ ಓನ್ಲಿ ಒನ್ ಆನ್ಸರ್ ಮಾತ್ರನೇ ಕರೆಕ್ಟ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಕೆಸೆಟ್ ಅಲ್ಲಿ ನೀವು ಈಸಿಯಾಗಿ ಕ್ವಶನ್ಸ್ನ ನೋಡಿ ನೀವು ಸಾಲ್ವ್ ಮಾಡ್ದಿರನೇ ಈಸಿಯಾಗಿ ನೀವು ಆನ್ಸರ್ಸ್ನ ಟಿಕ್ ಮಾಡಬೇಕು. ಹಾಗೆ ನಿಮ್ಗೆ ಒಂದು ಶಾರ್ಟ್ ಟ್ರಿಕ್ಸ್ ಅನ್ನೋದು ನೀವು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಓಕೆ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಅವಾಗೆ ನಿಮಗೆ ಕ್ವಶನ್ಸ್, ಓಕೆ, ಇಲ್ಲಿ ಕ್ವಶನ್ಸ್ ಮಾಡೋದು ಮುಖ್ಯ ಅಲ್ಲ, ಅದ್ರ ಕ್ವಶನ್ಸ್ ಹಿಂದೆ ಇರುವಂತಹ ಕಾನ್ಸೆಪ್ಟ್ ಕಲಿಯೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿದ್ರೆ, ವಾಟ್ ಈಸ್ ದ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ಆಫ್ ಆಲ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ ಎನ್ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫೀಲ್ಡ್ ಅನ್ನೋದು ರಿಯಲ್ ನಂಬರ್ಸ್ ಆರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ ಎನ್ ಇದರದ್ದು ಡೈಮೆನ್ಷನ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆರ್ಡರ್ ಎನ್ ಅಂದ್ರೆ ಎನ್ ಬೈ ಎನ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ಎನ್ ಬೈ ಎನ್ ಮ್ಯಾಟ್ರಿಕ್ಸ್. ಓಕೆ, ಇಲ್ಲಿ ಜನರಲ್ ಆಗಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಎಲ್ಲ. ಓಕೆ, ಯಾವಾಗಾದ್ರೂ ಈಗ ಜನರಲ್ ಆಗಿ ಕೊಟ್ಟಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಯಾವ್ದಾದ್ರು ಒಂದು ಸಿಂಪಲ್ ಮ್ಯಾಟ್ರಿಕ್ಸ್ ತಗೊಳ್ಳಿ. 3x3 ಮ್ಯಾಟ್ರಿಕ್ಸ್ ತಗೊಂತಾನೆ. ಓಕೆ, 3x3 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೊಂತಾನೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, 3x3 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇವಾಗ ನೋಡಿ, ಇಲ್ಲಿ 3x3 ಅಂದ್ರೆ 3 ರೋಸ್ 3 ಕಾಲಮ್ಸ್ ಇರುತ್ತೆ. ಓಕೆ, ಇವಾಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಡಯಾಗ್ನಲ್ಸ್ ಅಲ್ಲಿ ನೀವು ಯಾವುದೇ ರಿಯಲ್ ನಂಬರ್ ತಗೊಬಹುದು. ಓಕೆ, ಡಯಾಗ್ನಲ್ಸ್ ಅಲ್ಲಿ ಪೊಸಿಷನ್ ಅಲ್ಲಿ ಇರೋದು ನೀವು ಯಾವುದೇ ರಿಯಲ್ ನಂಬರ್ ತಗೊಬಹುದು. ಅಂಡ್ ಈ ಪೊಸಿಷನ್ ಅಲ್ಲಿ ನೀವು ಯಾವ ಎಲಿಮೆಂಟ್ ತಗೊಂತೀರೋ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ಬೇಕು ಅಂತ ನಾನು ಏನ್ ಮಾಡ್ತೇನೆ ಅಂದ್ರೆ, ಈಗ ನೋಡಿ ಇದು ಡಯಾಗ್ನಲ್ಸ್. ಓಕೆ, ಇದು ಡಯಾಗ್ನಲ್ಸ್. ಓಕೆ, ಇಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಅದರ ಆಪೋಸಿಟ್, ಓಕೆ, ಅದೇ ಎಲಿಮೆಂಟೇ ಇರಬೇಕು, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸಿಮಿಲರ್ಲಿ ಇಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಸೇಮ್ ಅದರ ಆಪೋಸಿಟ್ ಅದೇ ಎಲಿಮೆಂಟೇ ಬರಬೇಕು. ಓಕೆ, ಇಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲಿ ಕೂಡ ಇರಬೇಕು. ಓಕೆ, ಇವಾಗ ಡೈಮೆನ್ಷನ್ ಕೇಳ್ತಾ ಇದ್ದಾರೆ. ಡೈಮೆನ್ಷನ್ ಕೇಳಿದಾಗ ಸಿಂಪ್ಲಿ ಇವಾಗ ಎ ಅನ್ನೋ ಮ್ಯಾಟ್ರಿಕ್ಸ್ ಇದು ತಗೊಳ್ಳೋಣ. ಓಕೆ, ಅರ್ಥ ಆಯ್ತಾ? ಇವಾಗ ಇದ್ರದ್ದು ಡೈಮೆನ್ಷನ್ ಎಷ್ಟಾಗುತ್ತೆ ಅಂದ್ರೆ ನಂಬರ್ ಆಫ್ ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ಸ್ ಅಂದ್ರೆ ಇಲ್ಲಿ ಪ್ರೀ ಪ್ಯಾರಾಮೀಟರ್ಸ್ ಎಷ್ಟಿದೆ. ಓಕೆ, ಇಲ್ಲಿ ನೋಡಿದ್ರೆ ಪ್ಯಾರಾಮೀಟರ್ಸ್ ಅಂದ್ರೆ ಇಲ್ಲಿ ಡಿಫರೆಂಟ್ ವೇರಿಯಬಲ್ಸ್ ಎಷ್ಟಿದೆ ನೋಡಿ, ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ABC, ಓಕೆ, 3 ವೇರಿಯಬಲ್ಸ್, ಡಿಫರೆಂಟ್ 3 ವೇರಿಯಬಲ್ಸ್. ಓಕೆ, ಅಂಡ್ ಇ ಅನ್ನೋದು ಇಲ್ಲಿ ಈ 2 ಸೇಮೆ, ಅದರಿಂದ ಒಂದೇ ಆಗಿ ಕೌಂಟ್ ಆಗುತ್ತೆ. ಮತ್ತೆ ಇಲ್ಲೊಂದು ಎಫ್ ಸೇಮ್ ಒಂದೇ ಕೌಂಟ್ ಆಗುತ್ತೆ. ಜಿ ಒಂದೇ ಕೌಂಟ್ ಆಗುತ್ತೆ. ಅಂದ್ರೆ 1 2 3 ಅಂದ್ರೆ 3 + 3 ಅಂದ್ರೆ ಟೋಟಲ್ ಆಗಿ 6. ಅಂದ್ರೆ ಈ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಇದ್ರದ್ದು ಡೈಮೆನ್ಷನ್ ಎಷ್ಟು ಅಂದ್ರೆ 6. ಓಕೆ, ಇವಾಗ ಇದು 3x3 ಮ್ಯಾಟ್ರಿಕ್ಸ್ ಅಲ್ಲ. ಇವಾಗ ನಾನು ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡ್ತೀನಿ. ಓಕೆ, ಪ್ರತಿಯೊಂದು ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. ಎನ್ ಅನ್ನೋದು ಇಲ್ಲಿ ಎಷ್ಟು, ಎನ್ ಅನ್ನೋದು 3. ಓಕೆ, ಇವಾಗ ಎಲ್ಲಿ ನೀವು n = 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಆಪ್ಷನ್ ಅಲ್ಲಿ 6 ಬರುತ್ತೋ ಅದೇ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ,
ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ಇಲ್ಲೇನಾಗುತ್ತೆ 3 ಸ್ಕ್ವೇರ್ ಆಗುತ್ತೆ ಅಂದ್ರೆ 9, ಅಂದ್ರೆ ಈ ಆಪ್ಷನ್ ಅಲ್ಲ, ಎಲಿಮಿನೇಟ್ ಮಾಡಿ. ಓಕೆ, ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು 3 ಮೈನಸ್ 1/2 ಅಂದ್ರೆ 3 ಇಂಟು 3 ಮೈನಸ್ 1 ಅಂದ್ರೆ 2, 2/2, 2 ಕ್ಯಾನ್ಸಲ್ ಆಗುತ್ತೆ 3. ಓಕೆ, ದಿಸ್ ಆಲ್ಸೋ ನಾಟ್ ಈಕ್ವಲ್ ಟು 6. ಇದನ್ನು ಎಲಿಮಿನೇಟ್ ಮಾಡಿ ಮತ್ತೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಪ್ಲಸ್ 1/2. ಓಕೆ, 3 ಇಂಟು 3 ಪ್ಲಸ್ 1 4/2, 6 ಬರುತ್ತೆ. ಇದು ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇನ್ನು ಲಾಸ್ಟ್ ಆಪ್ಷನ್ ಕೂಡ ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದ್ರೆ 9 ಮೈನಸ್ 9 ಮೈನಸ್ 3 ಎಷ್ಟು ಬರುತ್ತೆ? 6. ಓಕೆ ಓಕೆ, ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಓಕೆ, ಇಲ್ಲಿ ಕೂಡ ನಿಮ್ಗೆ 6 ಬರುತ್ತೆ, ಇಲ್ಲಿ ಕೂಡ 6 ಬರುತ್ತೆ. ಓಕೆ, ಇದು ಕೂಡ ಕರೆಕ್ಟ್ ಆಗಬೇಕು, ಕರೆಕ್ಟಾ? ಬಟ್ ಓಕೆ, ನೀವು ಒಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಅಬ್ಸರ್ವ್ ಮಾಡೋಣ. ವಿ ಟೇಕ್ ಒನ್ ಮೋರ್ ಮ್ಯಾಟ್ರಿಕ್ಸ್, ಯಾಕಂದ್ರೆ ನಮ್ಗೆ ಇಲ್ಲಿ 2 ಆಪ್ಷನ್ಸ್ ಬರ್ತಾ ಇದೆ, 6 ಬರ್ತಾ ಇದೆ. ಅದರಿಂದ ಇವಾಗ ಏನ್ ಮಾಡ್ತಾರೆ, ಇನ್ನೊಂದು ಕೌಂಟರ್ ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇನ್ನೊಂದು ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ತಗೊಳ್ಳೋಣ. 2x2 ಮ್ಯಾಟ್ರಿಕ್ಸ್ ತಗೊಂಡ್ರೆ ಇಲ್ಲಿ ಎ ಬಿ, ಇಲ್ಲಿ ಸಿ ಇದ್ರೆ ಇಲ್ಲಿ ಸಿ ಇರಬೇಕು. ಅಂದ್ರೆ ಇಲ್ಲಿ ಡಿಫ್ರೆಂಟ್ ಪಿ ಪ್ಯಾರಾಮೀಟರ್ಸ್ ಎಷ್ಟಿದೆ? ಓಕೆ, 1 2 3. ಓಕೆ, n ಇಸ್ ಈಕ್ವಲ್ ಟು ಇಲ್ಲಿ 2 ಆಗುತ್ತೆ. ಓಕೆ, 3 ಪ್ಯಾರಾಮೀಟರ್ಸ್ ಅಂದ್ರೆ ಡೈಮೆನ್ಷನ್ ಆಫ್ ಇದು ಬಿ ಮ್ಯಾಟ್ರಿಕ್ಸ್ ತಗೊಂಡ್ರೆ ಡೈಮೆನ್ಷನ್ ಆಫ್ ಬಿ ಎಷ್ಟಾಗುತ್ತೆ? 2 ಆಗುತ್ತೆ. ಇಲ್ಲಿ 3 ಆಗುತ್ತೆ. ಓಕೆ, ಇವಾಗ ನಾನು ಈ ಸಿ ಡಿ ಆಪ್ಷನ್ ಅಲ್ಲಿ ಚೆಕ್ ಮಾಡ್ತೀನಿ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೋ ನೋಡೋಣ. ಆಲ್ರೆಡಿ ನಾವು ಎ ಆಪ್ಷನ್ ಬಿ ಆಪ್ಷನ್ ಎಲಿಮಿನೇಟ್ ಮಾಡಾಕಿದ್ದೀರಿ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಎನ್ ಹತ್ರ 2 ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಪ್ಲಸ್ 1/2, 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 3 ಬರುತ್ತೆ. ಇಲ್ಲಿ ನಾನು 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದ್ರೆ 4 ಮೈನಸ್ 2 ಎಷ್ಟು ಬರುತ್ತೆ? 2 ಬರುತ್ತೆ. ಅಂದ್ರೆ ನಮ್ಗೆ ಡೈಮೆನ್ಷನ್ ಬಿ ಎನ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಬರಬೇಕು, ಬಟ್ ಇಲ್ಲಿ 2 ಬಂದಿದೆ. ಅಂದ್ರೆ ಡಿ ಆಪ್ಷನ್ ಒಂದು ರಾಂಗ್. ಡಿ ಇಸ್ ದ ರಾಂಗ್, ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಇದು ನಿಮ್ಗೆ ನೆನಪಿರ್ಲಿ. ಬಟ್ ಒಂದು ನೋಟ್ ಅನ್ನೋದು ನೆನಪಿಟ್ಕೊಳ್ಳಿ. ಜಸ್ಟ್ ರಿಮೆಂಬರ್ ಒನ್ ನೋಟ್, ಇಂಪಾರ್ಟೆಂಟ್ ನೋಟ್ ಅನ್ನೋದು. ಇಲ್ಲಿ ಒಂದು ನಿಮಿಷ. ಓಕೆ, ಇಲ್ಲಿ ನೋಟ್ ಅನ್ನೋದು ಬರ್ಕೊಳ್ಳಿ. ಡೈಮೆನ್ಷನ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಓವರ್ ಆರ್. ಫೀಲ್ಡ್ ಅನ್ನೋದು ಆರ್ ಇದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ಇದು ನೆನಪಿಟ್ಕೊಳ್ಳಿ, n ಇಂಟು n ಪ್ಲಸ್ 1/2. ಓಕೆ, ಅದೇ ಡೈಮೆನ್ಷನ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಓವರ್ ಆರ್ ಇಸ್ ಈಕ್ವಲ್ ಟು n ಇಂಟು n ಮೈನಸ್ 1/2. ಓಕೆ, ಇದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ, ಈ ರಿಸಲ್ಟ್ ನ ನೆನ್ಪಿಟ್ಕೊಳ್ಳಿ. ಓಕೆ, ರಿಸಲ್ಟ್ ಸಪೋಸ್ ನಿಮ್ಗೆ ಈ ರಿಸಲ್ಟ್ ನೆನಪಿಲ್ಲ ಅಂದ್ರೂ ನಿಮ್ಗೆ ಈ ಮೆಥಡ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಂಗೆ ತಗೊಬೇಕು ಅಂತ ಯಾವಾಗಾದ್ರೂ ಡೈಮೆನ್ಷನ್ಸ್ ಕೊಟ್ಟಾಗ ನಂಬರ್ ಆಫ್ ಪ್ರೀ ಪ್ಯಾರಾಮೀಟರ್ಸ್ ಎಷ್ಟಿದೆ ಅಂತ ನೋಡಿ. ಓಕೆ, ನಂಬರ್ ಆಫ್ ಪ್ರೀ ಪ್ಯಾರಾಮೀಟರ್ಸ್ ಎಷ್ಟಿದೆ ಅಂತ ನೋಡಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಓಕೆ, ಇದು ನಿಮ್ಗೆ ಫಸ್ಟ್ ಕ್ವಶನ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಈ ಕ್ವಶನ್ ಹೆಂಗ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡೆ. ಓಕೆ, ಅಂಡ್ ಬೇಕಾದ್ರೆ ಇನ್ನೊಂದು ತಗೊಳ್ಳಿ. ಡೈಮೆನ್ಷನ್ ಆಫ್ n by n ಮ್ಯಾಟ್ರಿಸಸ್ ಅದರದ್ದು ಏನಾಗುತ್ತೆ? n ಸ್ಕ್ವೇರ್ ಆಗುತ್ತೆ. ಓಕೆ, ಅಂಡ್ ಡೈಮೆನ್ಷನ್ ಆಫ್ m by n ಮ್ಯಾಟ್ರಿಸಸ್ ಇದೆ ಅನ್ಕೊಳ್ಳಿ, ಅದರದ್ದು m ಇಂಟು n ಆಗುತ್ತೆ. ಓಕೆ, ಇದು ನೆನ್ಪಿಕೊಳ್ಳಿ. ಅಂಡ್ ಡೈಮೆನ್ಷನ್ ಆಫ್ diagonal matrices ಏನಾಗುತ್ತೆ? n ಆಗುತ್ತೆ. ಓಕೆ, ಇವು ಕೂಡ ನೆನ್ಪಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮ್ಗೆ, ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ನೆಕ್ಸ್ಟ್
ಈ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್. ಲೆಟ್ ಟಿ ಈಸ್ ಮ್ಯಾಪಿಂಗ್ ಫ್ರಮ್ ವಿ ಟು ಡಬ್ಲ್ಯೂ. ಓಕೆ, ಇದನ್ನ ನಾವು ಡೊಮೈನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಇದನ್ನ ಕೋಡೊಮೈನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಟಿ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಇಟ್ ಈಸ್ ಲೈಕ್ ಇಟ್ ಆಕ್ಟ್ಸ್ ಆಸ್ ಎ ಫಂಕ್ಷನ್. ಇದು ಫಂಕ್ಷನ್ ತರ ಆಕ್ಟ್ ಮಾಡುತ್ತೆ ಇದು. ಓಕೆ, ಟಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಬಿಟ್ವೀನ್ ಟೂ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸಸ್ ನಮ್ಗೆ ಏನನ್ ಕೊಟ್ಟಿದ್ದಾನೆ ಇಲ್ಲಿ, ಡೈಮೆನ್ಷನ್ ಆಫ್ ಇ ಕೊಟ್ಟಿದ್ದಾನೆ 5 ಅಂಡ್ ಡೈಮೆನ್ಷನ್ ಆಫ್ ನಲ್ ಸ್ಪೇಸ್. ಓಕೆ, ನಲ್ ಸ್ಪೇಸ್ ಟಿ, dimension of null of t, that is 2. That is nothing but, this is nothing but dimension of null space ಅಂದ್ರೆ ಏನಂದ್ರೆ nullity. dimension of null space nothing but nullity. ಇದನ್ನ ಈ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ಓಕೆ, ನೆನಪಿಟ್ಕೊಳ್ಳಿ. ಓಕೆ, ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಅಂದ್ರೆ ಏನು, ನಲ್ಲಿಟಿ ಅಂತ ಕರಿತೀವಿ. ಓಕೆ, ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಒಂದು ರಿಸಲ್ಟ್ ಗೊತ್ತಿದೆ, ಇಂಪಾರ್ಟೆಂಟ್ ಥಿಯರಮ್, ಅದು ರ್ಯಾಂಕ್ ನಲ್ಲಿಟಿ ಥಿಯರಮ್ ಅಂತ. ರ್ಯಾಂಕ್ ನಲ್ಲಿಟಿ ಥಿಯರಮ್, ರ್ಯಾಂಕ್ ನಲ್ಲಿಟಿ ಥಿಯರಮ್, ಇಲ್ಲಾಂದ್ರೆ ಇದನ್ನ ಸಿಲ್ವೆಸ್ಟರ್ ಥಿಯರಮ್ ಅಂತಾನು ಕರಿತೀವಿ. ಓಕೆ, ನಮ್ಗೆ ಗೊತ್ತಿದೆ ರ್ಯಾಂಕ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟಿ, ಓಕೆ, ಪ್ಲಸ್ ನಲ್ಲಿಟಿ ಆಫ್ ಟಿ, that is equal to dimension of domain. ಓಕೆ, ಇಲ್ಲಿ ರ್ಯಾಂಕ್ ಆಫ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರ್ಯಾಂಕ್ ಆಫ್ ಟಿ. ರ್ಯಾಂಕ್ ಆಫ್ ಟಿ ಪ್ಲಸ್ ನಲ್ಲಿಟಿ ಆಫ್ ಟಿ. ನಲ್ಲಿಟಿ ಆಫ್ ಟಿ ಕೊಟ್ಟಿದ್ದಾನೆ ಎಷ್ಟು, 2. ಡೈಮೆನ್ಷನ್ ಆಫ್ ಡೊಮೈನ್, ಡೊಮೈನ್ ಏನಿಲ್ಲಿ ವಿ, ಅದು ಕೂಡ ಕೊಟ್ಟಿದ್ದಾನೆ ನಮಗೆ. ಡೈಮೆನ್ಷನ್ ಆಫ್ ವಿ ಎಷ್ಟು, 5. ಓಕೆ, ರ್ಯಾಂಕ್ ಆಫ್ ಟಿ ಇಸ್ ಈಕ್ವಲ್ ಟು 5 minus 2. ಈ 2 ಈ ಸೈಡ್ ಕಳಿಸಿದ್ರೆ 5 minus 2 3 ಆಗುತ್ತೆ. ವಿಚ್ ಆಪ್ಷನ್ ಕರೆಕ್ಟ್, ಬಿ ಆಪ್ಷನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಐ ಹೋಪ್ ನಿಮ್ಗಿದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ಓಕೆ, ಈ ಶಾರ್ಟ್ ಟ್ರಿಕ್ ಅನ್ನೋದು ನೆನ್ಪಿಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಐಗನ್ ವ್ಯಾಲ್ಯೂಸ್ ಆಫ್ ಎ ರಿಯಲ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಆಲ್ವೇಸ್. ಓಕೆ, the eigenvalues of a real skew symmetric matrix. Okay, first skew symmetric matrix ಅಂದ್ರೆ ಏನು, skew symmetric matrix ಅಂದ್ರೆ A is equal to minus A transpose ಅಂತ. ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ we have to find eigenvalues. ಇದರದ್ದು ಐಗನ್ ವ್ಯಾಲ್ಯೂಸ್ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ, how to find eigenvalues. ಒಂದು 1 minute ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡಿ ಇದು ಏನ್ ಬರುತ್ತೆ ಅಂತ. ಓಕೆ, ಇದೇನ್ ಬರ್ಬೋದು, ಇದರದ್ದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಮೆನಿ ಟೈಮ್ಸ್ ಕೆಸೆಟ್ ಅಲ್ಲಿ ಕೇಳಿದ್ದಾರೆ. ಓಕೆ, ಇದು ಕೇಳಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ skew symmetric matrix, real skew symmetric matrix, real skew symmetric matrix, real skew symmetric matrix the eigenvalues ಬಂದು eigenvalues is always equal to 0 ಇಲ್ಲಾಂದ್ರೆ purely imaginary ಇರುತ್ತೆ, purely imaginary. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಅಂದ್ರೆ ವಿಚ್ ಆಪ್ಷನ್, ಬಿ ಆಪ್ಷನ್ ಅನ್ನೋದು ಇದಕ್ಕೆ ಕರೆಕ್ಟ್ ಆಗುತ್ತೆ. ಓಕೆ, ಇದು ನೀವು ಆಲ್ವೇಸ್ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಲೆಟ್ ಎ ಬಿ ಎ 3x3 ಮ್ಯಾಟ್ರಿಕ್ಸ್, 3x3 ಮ್ಯಾಟ್ರಿಕ್ಸ್. ಓಕೆ, ಐಗನ್ ವ್ಯಾಲ್ಯೂಸ್ ಆಫ್ ಎ ಏನ್ ಕೊಟ್ಟಿದ್ದಾರೆ 1 - 1 2. ವಾಟ್ ಈಸ್ ದ ಟ್ರೇಸ್ ಆಫ್ ಎ ಸ್ಕ್ವೇರ್ ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರದ್ದು ಐಗನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಮಗೆ. ಐಗನ್ ವ್ಯಾಲ್ಯೂಸ್ ಓಕೆ ಏನು, 1 - 1 2. ಓಕೆ, ವಾಟ್ ಈಸ್ ದ ಟ್ರೇಸ್ ಆಫ್ ಎ ಸ್ಕ್ವೇರ್ ಅಂತ ಕೇಳ್ತಾ ಇದೆ. ಓಕೆ, ಫಸ್ಟ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಣ. ಎ ಸ್ಕ್ವೇರ್ದು ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ. ಎ ಸ್ಕ್ವೇರ್ದು ಐಗನ್ ವ್ಯಾಲ್ಯೂಸ್ ಏನಾಗುತ್ತೆ, ಇದ್ರ ನೋಡಿ, ಎ ಐಗನ್ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿದೆಲ್ಲ. ಎದು ಐಗನ್ ವ್ಯಾಲ್ಯೂಸ್ 1 - 1 2. ಇವಾಗ ಇದ್ರಿಗೆ ಸ್ಕ್ವೇರ್ ತಗೊಳ್ಳಿ, ಪ್ರತಿಯೊಂದು ಐಗನ್ ವ್ಯಾಲ್ಯೂಗೂ ಸ್ಕ್ವೇರ್. ಇಲ್ಲಿ ಎ ಸ್ಕ್ವೇರ್
ಎ ಸ್ಕ್ವೇರ್ ಇರೋದ್ರಿಂದ ಪ್ರತಿಯೊಂದು ಐಗನ್ ವ್ಯಾಲ್ಯೂಗೂ ಸ್ಕ್ವೇರ್ ತಗೊಳ್ಳಿ, ಅದು ನಮಗೆ ಐಗನ್ ವ್ಯಾಲ್ಯೂಸ್ ಆಫ್ ಎ ಸ್ಕ್ವೇರ್ ಆಗುತ್ತೆ. 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ 2 ಸ್ಕ್ವೇರ್. ಓಕೆ, ಇವಾಗ ಏನಾಗುತ್ತೆ, ಇದು 1, ಇಲ್ಲಿ ಕೂಡ 1, ಇಲ್ಲಿ 2 ಸ್ಕ್ವೇರ್ ಅಂದ್ರೆ 4. ಇವು ಒಂದು ಎ ಸ್ಕ್ವೇರ್ದು ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಇವಾಗ ಟ್ರೇಸ್ ಆಫ್ ಎ ಸ್ಕ್ವೇರ್ ಅಂತ ನೋಡಿ, ಯಾವಾಗಾದ್ರೂ ನೆನ್ಪಿಟ್ಕೊಳ್ಳಿ ಶಾರ್ಟ್ ಕಟ್. ಓಕೆ, ಟ್ರೇಸ್ ಆಫ್ ಎ that is equal to sum of eigenvalues. Okay, and product of A is equal to determinant of A. Okay, sorry, product of eigenvalues, trace of A, and product of I will write determinant of A. ಈ ರಿಸಲ್ಟ್ ನ ನೆನ್ಪಿಟ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂಸ್. ಇದು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಇಲ್ಲಿ ಟ್ರೇಸ್ ಆಫ್ ಎ ಸ್ಕ್ವೇರ್ ಅಂತ ಕೊಡ್ತಿದ್ದಾರೆ. ಓಕೆ, ಟ್ರೇಸ್ ಆಫ್ ಎ ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಓಕೆ, ಸಮ್ ಆಫ್ ಐಗನ್ ವ್ಯಾಲ್ಯೂಸ್. ಇಲ್ಲಿ ಐಗನ್ ವ್ಯಾಲ್ಯೂಸ್ ಯಾವ್ಯಾವ, ಸಮ್ ಅಂದ್ರೆ ಆಡ್ ಮಾಡೋದು. ಓಕೆ, ಇಲ್ಲಿ ಯಾವ್ಯಾವ ಐಗನ್ ವ್ಯಾಲ್ಯೂಸ್ 1 + 1 + 4 ಇದೆ. ಎಷ್ಟು ಬರುತ್ತೆ, ಇದು 6 ಅನ್ನೋದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇದ್ರದ್ದು ಕರೆಕ್ಟ್ ಆನ್ಸರ್ 6. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್, ನೆನ್ಪಿಟ್ಕೊಳ್ಳಿ. ಓಕೆ, ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ನೆಕ್ಸ್ಟ್ 5th ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸೆಟ್ಸ್ ಆಫ್ ಆರ್ ಕ್ಯೂ ಫಾರ್ಮ್ಸ್ ಎ ಸಬ್ ಸ್ಪೇಸ್ ಅಂತ ಕೇಳ್ತಾರೆ. ಇದು ಕೂಡ ಶಾರ್ಟ್ ಟ್ರಿಕ್, ಡೈರೆಕ್ಟ್ ಆಗಿ. ಓಕೆ, ಇವ ಒಂದು ನೆನಪಿಟ್ಕೊಳ್ಳಿ. ನಿಮ್ಗೆ ಏನಾದ್ರು ಕಂಡೀಷನ್ ಏನಾದ್ರು ಈ ಕಂಡೀಷನ್ ಅಲ್ಲಿ ಏನಾದ್ರು ax + by + cz = d ಇದೆ ಅನ್ಕೊಳ್ಳಿ. ಓಕೆ, ಈ ಫಾರ್ಮೆಟ್ ಅಲ್ಲಿ ಇದೆ ಅನ್ಕೊಳ್ಳಿ. ಓಕೆ, ಇಟ್ is not form a subspace. ಓಕೆ, ಅಂಡ್ ಕ್ವಶನ್ ಅಲ್ಲಿ x > 0, y > 0, z > 0 ಇನ್ಇಕ್ವಾಲಿಟೀಸ್ ಇದೆ ಅನ್ಕೊಳ್ಳಿ. ಓಕೆ, x > 0, x <= 0, y is > 0, y is <= 0, or x <= 0. ಈಗ ಇನ್ಇಕ್ವಾಲಿಟೀಸ್ ಏನಾದ್ರು ಇದೆ ಅನ್ಕೊಳ್ಳಿ, ಇನ್ಇಕ್ವಾಲಿಟೀಸ್. ಓಕೆ, ಅವಾಗ ಕೂಡ ಇದು ನಾಟ್ ಎ ಸಬ್ ಸ್ಪೇಸ್. ಓಕೆ, ಅಂಡ್ ಏನನ್ನು ಅಂಡ್ x × y × z ಈಗ > 0, > 0 ಈಗಿದ್ರೂ ಮಲ್ಟಿಪ್ಲೈ ಇದ್ರೂ ನಾಟ್ ಫಾರ್ಮ್ ಎ ಸಬ್ ಸ್ಪೇಸ್. ಇದು ಸಬ್ ಸ್ಪೇಸ್ ಫಾರ್ಮ್ ಮಾಡಲ್ಲ. ಅಂಡ್ ಇನ್ನೇನೇನು ಆಪ್ಷನ್ಸ್ ತಗೊಬೋದು. ಓಕೆ, ಅಂಡ್ ಪ್ರಾಡಕ್ಟ್ ಅಲ್ಲಿ ಇದ್ರೂ x y z = 0. ಓಕೆ, ಈಗ ಪ್ರಾಡಕ್ಟ್ ಅಲ್ಲಿ ಎಲ್ಲ ಇದ್ರೂ ನಾಟ್ ಫಾರ್ಮ್ ಎ ಸಬ್ ಸ್ಪೇಸ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇದೊಂದು ಕಂಡೀಷನ್, ಇದೊಂದು ಅಂದ್ರೆ ಡಿವಿಷನ್ ಇದ್ರೂ ಏನು x/y = 0. ಈಗ ಡಿವಿಷನ್ ಇದ್ರೂ ನಾಟ್ ಫಾರ್ಮ್ ಎ ಸಬ್ ಸ್ಪೇಸ್. ಓಕೆ, ಅಂಡ್ ಇನ್ನೇನು ಅಂಡ್ ax + by + cz = 0. ಓಕೆ, ಒಂದು ಲೀನಿಯರ್ ಫಾರ್ಮೆಟ್ ಅಲ್ಲಿ ಇರಬೇಕು, ಕಾನ್ಸ್ಟೆಂಟ್ ಇರಬಾರ್ದು. ಓಕೆ, ಕಾನ್ಸ್ಟೆಂಟ್ ಇರಬಾರ್ದು. ಅವಾಗ ಇದು ಫಾರ್ಮ್ಸ್ ಎ ಸಬ್ ಸ್ಪೇಸ್. ಇದು ಸಬ್ ಸ್ಪೇಸ್ ನ ಫಾರ್ಮ್ ಮಾಡುತ್ತಾ, ಇಟ್ ಫಾರ್ಮ್ಸ್ ಎ ಸಬ್ ಸ್ಪೇಸ್. ಓಕೆ, ಇವಾಗ ನಾವು ಆಪ್ಷನ್ಸ್ ಬಂದ್ರೆ ನೋಡಿ, ಇಲ್ಲಿ x + y + z ಇದು ax + by + cz ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಇಲ್ಲಿ ಕಾನ್ಸ್ಟೆಂಟ್ ಇದೆ, ದಟ್ಸ್ ವೈ ಇಟ್ ಈಸ್ ನಾಟ್ ಎ ಸಬ್ ಸ್ಪೇಸ್. ಇದು ಸಬ್ ಸ್ಪೇಸ್ ಫಾರ್ಮ್ ಮಾಡಲ್ಲ. x y z = 0 ಇದೆ, ಇದು ಕೂಡ ನಾಟ್ ಫಾರ್ಮ್ಸ್ ಎ ಸಬ್ ಸ್ಪೇಸ್. ಓಕೆ, ಅಂಡ್ x - 2y + 3z = 0 ಇದು ಕಂಡೀಷನ್ ನೋಡಿ, ಇದು ಸ್ಯಾಟಿಸ್ಫೈ ಮಾಡುತ್ತೆ. ax + by + cz = 0. ಓಕೆ, ಇದು ನಮ್ಮ ಕರೆಕ್ಟ್ ಆಪ್ಷನ್. ಓಕೆ, ಫಾರ್ಮ್ಸ್ ಎ ಸಬ್ ಸ್ಪೇಸ್ ಕೇಳ್ತಾ ಇದೆ, ಅದರಿಂದ ಸಿ ಇಸ್ ದ ಕರೆಕ್ಟ್. ಅಂಡ್ ಇನ್ಇಕ್ವಾಲಿಟಿ ಇದೆ, ಇದು ಕೂಡ ಫಾರ್ಮ್ ಮಾಡಲ್ಲ. ಓಕೆ, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಏನಿದೆ ಲಾಜಿಕ್ ಅಂತ ನೋಡಿ. ಇದು ಶಾರ್ಟ್ ಕಟ್, ನೆನಪಿಟ್ಕೊಳ್ಳಿ. ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡಿ. ತುಂಬಾ ಸಲ ಸಬ್ ಸ್ಪೇಸ್ ಇಂಥ ಕ್ವಶನ್ಸ್ ಕೇಳಿದ್ದಾರೆ KSET ಅಲ್ಲಿ. ಓಕೆ,
ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್? ಒಂದು ಸಿಂಪಲ್ ಲಾಜಿಕ್, ಏನೂ ಇಲ್ಲ ಇದು. ಓಕೆ, ಇವಾಗ ಯಾವುದಾದ್ರೂ ನೋಡಿ, ಇದು ವೆಕ್ಟರ್ ಸ್ಪೇಸ್. ಡೂಪ್ಲಿಕೇಟ್ ತಗೊಂತೇನೆ ನಾನು. ನೋಡಿ, ಇದು ವೆಕ್ಟರ್ ಸ್ಪೇಸ್ ವಿ ಓವರ್ ಎಫ್. ಓಕೆ, ಇದು ಸಬ್ ಸ್ಪೇಸ್. ಓಕೆ, ಇದನ್ನ ಡಬ್ಲ್ಯೂ ಅಂತ ಡಿನೋಟ್ ಮಾಡ್ತೀವಿ. ಓವರ್ ಫೀಲ್ಡ್, ಸೇಮ್ ಫೀಲ್ಡೇ ಇರಬೇಕು. ಓಕೆ, ವೆಕ್ಟರ್ ಸ್ಪೇಸ್ದು ಸಬ್ ಸ್ಪೇಸ್ದು ಫೀಲ್ಡ್ ಅನ್ನು ಸೇಮ್ ಇರಬೇಕು. ಇವಾಗ ಡಬ್ಲ್ಯೂ ಈಸ್ ದಿ ಸಬ್ಸೆಟ್ ಆಫ್ ವೆಕ್ಟರ್ ಸ್ಪೇಸ್ ಆಗ್ಬೇಕಂದ್ರೆ ವೆಕ್ಟರ್ ಸ್ಪೇಸ್ ಏನೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೋ ಅದೆಲ್ಲ ಇದು ಕೂಡ ಸ್ಯಾಟಿಸ್ಫೈ, ಸಬ್ ಸ್ಪೇಸ್ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ಅಂಡ್ ವೆಕ್ಟರ್ ಸ್ಪೇಸ್ ಅಲ್ಲಿ 0 ಎಲಿಮೆಂಟ್ ಇರುತ್ತೆ. ಓಕೆ, 0 ಎಲಿಮೆಂಟ್. ಓಕೆ, 0 ಎಲಿಮೆಂಟ್ ವಿಚ್ ಇಸ್ ಬಿಲಾಂಗ್ಸ್ ಟು ವೆಕ್ಟರ್ ಸ್ಪೇಸ್ ಅಲ್ಲಿ ಇರುತ್ತೆ. ಸೇಮ್ ಲೈಕ್ ದಟ್ ವೆಕ್ಟರ್ ಸ್ಪೇಸ್ ಅಲ್ಲೂ ಕೂಡ, ಸಬ್ ಸ್ಪೇಸ್ ಅಲ್ಲೂ ಕೂಡ 0 ಎಲಿಮೆಂಟ್ ಇರಬೇಕು. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಂಡೀಷನ್ ನ ಇವಾಗ ನಾನು ಇದು ನೋಡಿ, R3. ಓಕೆ, ಟ್ರಿಪ್ಲೆಟ್ ಇದೆ ಅಂದ್ರೆ 0 ಎಲಿಮೆಂಟ್ ಹೆಂಗಿರುತ್ತೆ, 0, 0, 0 ಈ ಫಾರ್ಮೆಟ್ ಅಲ್ಲಿ ಇರುತ್ತೆ, ವಿಚ್ ಇಸ್ ಬಿಲಾಂಗ್ಸ್ ಟು ಏನು, R3. ಓಕೆ, ಕಂಡೀಷನ್ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ನೋಡೋಣ. ಎಕ್ಸ್ ಹತ್ರ 0, ವೈ ಹತ್ರ 0, ಝೆಡ್ ಹತ್ರ 0 ಪುಟ್ ಮಾಡಿ. 0 + 0 + 0, ಓಕೆ, ವಿಚ್ ಈಸ್ ಈಕ್ವಲ್ ಟು 1. 0 ಈಕ್ವಲ್ ಟು 1? ನೋ, ದಿಸ್ ನಾಟ್ ಕರೆಕ್ಟ್. ಅಂದ್ರೆ 0 ಎಲಿಮೆಂಟ್ ಅನ್ನೋದು ನಮ್ಗೆ ಕೊಟ್ಟಿರೋ ಏನು ಸಬ್ ಸ್ಪೇಸ್ ಅಲ್ಲಿ ಇಲ್ಲ. ಓಕೆ, 0 ಎಲಿಮೆಂಟ್ ಇಲ್ಲ ಅಂದ್ರೆ ಡಬ್ಲ್ಯೂ ಡಸ್ ನಾಟ್ ಏನು, ಡಬ್ಲ್ಯೂ ಇಸ್ ನಾಟ್ ಎ ಸಬ್ ಸ್ಪೇಸ್ ಆಫ್ ವಿ ಆಗುತ್ತೆ. ಓಕೆ, ಅದರಿಂದ ಇದು ನಮಗೆ ಕರೆಕ್ಟ್ ಆಗಲ್ಲ. ಓಕೆ, ಅರ್ಥ ಆಯ್ತಾ? ಇದು ಬಿ ಆಪ್ಷನ್ ಏನು ಅಂದ್ರೆ, ಬಿ ಆಪ್ಷನ್ಗೆ ನೀವು ಈಸಿಯಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಬೋದು. ಓಕೆ, ಇವಾಗ ಎಕ್ಸಾಂಪಲ್ ತಗೊಂತೀನಿ ನೋಡಿ. ಓಕೆ, ಬಿ ಆಪ್ಷನ್ಗೆ ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಓಕೆ, ಯು ಈಸ್ ಈಕ್ವಲ್ ಟು 1, 0, 1, ವಿ ಈಸ್ ಈಕ್ವಲ್ ಟು 0, 1, 1. ಇವೆರಡು ಈ ಸೆಟ್ ನಿಂದ ತಗೊಂತೇನೆ. ದಿಸ್ ಆಲ್ಸೋ ಬಿಲಾಂಗ್ಸ್ ಟು R3, ದಿಸ್ ಆಲ್ಸೋ ಬಿಲಾಂಗ್ಸ್ ಟು R3. ಓಕೆ, ಇವಾಗ ಎಕ್ಸ್ ವೈ ಝೆಡ್ ಇದೆ. ಓಕೆ, ಅರ್ಥ ಆಗ್ತಿದೆ? ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದೆ. ಓಕೆ, ಬಟ್ ನಾನು ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಓಕೆ, ಅಡಿಷನ್ ಕೂಡ ನಿಮಗೆ ಸ್ಯಾಟಿಸ್ಫೈ ಮಾಡಬೇಕು. ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಯು ಪ್ಲಸ್ ವಿ, 1, 0, 1 ಪ್ಲಸ್ 0, 1, 1. ಇವನ್ನ ಆ್ಯಡ್ ಮಾಡಿದ್ರೇನು, ಸೇಮ್ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ನ ಆ್ಯಡ್ ಮಾಡ್ಕೊಳ್ಳಿ. 1 + 0, 1, 0 + 1, 1, 1 + 1, 1. ಓಕೆ, ಅರ್ಥ ಆಯ್ತಾ? ಇವಾಗ ಕಂಡೀಷನ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ವೈ ಝೆಡ್ ಈಕ್ವಲ್ 0. ಈ ಎಲಿಮೆಂಟ್ ಅನ್ನೋದು ಇದನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಎಕ್ಸ್ ಹತ್ರ 1, ವೈ ಹತ್ರ 1, ಝೆಡ್ ಹತ್ರ 1 ಪುಟ್ ಮಾಡಿದ್ರೆ 1 × 1 × 1 ಏನಾಗುತ್ತೆ, 1, ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಅದರಿಂದ ಬಿ ಇಸ್ ನಾಟ್ ಕರೆಕ್ಟ್. ಓಕೆ, ಸಿ ನಮಗೆ ಸಬ್ ಸ್ಪೇಸ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಹೋಮೋಜಿನಿಯಸ್ ಲೀನಿಯರ್ ಇಕ್ವೇಶನ್ ಫಾರ್ಮೆಟ್ ಅಲ್ಲಿ ಇದ್ರೆ ಇಟ್ ಈಸ್ ಎ ಸಬ್ ಸ್ಪೇಸ್. ಓಕೆ, ಇನ್ಇಕ್ವಾಲಿಟೀಸ್ ಇದ್ರೆ ದಟ್ ಈಸ್ ನಾಟ್ ಫಾರ್ಮ್ಸ್ ಎ ಸಬ್ ಸ್ಪೇಸ್. ಓಕೆ, ಅರ್ಥ ಆಗ್ತಿದೆ? ಅದರಿಂದ ನೀವು ಬೇಕಾದ್ರೆ ಸಿಂಪಲ್ ಎಕ್ಸಾಂಪಲ್ ತಗೊಂಡು ಕೂಡ ಪ್ರೂವ್ ಮಾಡ್ಬೋದು ಇದನ್ನ. ಓಕೆ, ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಅರ್ಥ ಆಯ್ತಾ? ಇವಾಗ ಯಾವ್ದಾದ್ರು ಒಂದು ಸ್ಕೇಲರ್ ಮಲ್ಟಿಪ್ಲಿಕೇಶನ್, ಓಕೆ, ಆಲ್ಫಾ ಇಂಟು ಡಬ್ಲ್ಯೂ, ಈ ಕಂಡೀಷನ್ ಆಲ್ಫಾ ಇಂಟು ಡಬ್ಲ್ಯೂ ಮಾಡಿದ್ರೆ ವಿಚ್ ಈಸ್ ಬಿಲಾಂಗ್ಸ್ ಟು ಏನು, ಆಲ್ಫಾ ಇಂಟು ಯು ಅಂತ ತಗೊಳ್ತೇನೆ. ಇದನ್ನ ಡಬ್ಲ್ಯೂ ಅಂತ ತಗೊಂಡ್ರೆ ಸಬ್ ಸ್ಪೇಸ್. ಆಲ್ಫಾ ಇಂಟು ಯು ಶುಡ್ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ ಇರಬೇಕು. ಆಲ್ಫಾ ಅನ್ನೋದು ಎನಿ ಸ್ಕೇಲರ್. ಓಕೆ, ಫೀಲ್ಡ್ ನಿಂದ ತಗೊಂತೀವಿ ಸ್ಕೇಲರ್. ಇವಾಗ ಆಲ್ಫಾ ಅನ್ನೋದು ನಾನು -1 ತಗೊಂಡ್ರೆ, ಓಕೆ, -1 ಇಂಟು ಯು, ಓಕೆ, ದಟ್ ಈಸ್ ಈಕ್ವಲ್ ಟು -u. ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ ಬಿಕಾಸ್ ಎವ್ರಿ ಎಕ್ಸ್ ವ್ಯಾಲ್ಯೂಸ್ ಅನ್ನೋದು ಏನಾಗುತ್ತೆ, ಇಲ್ಲಿ ಎವ್ರಿ ಎಕ್ಸ್ ವ್ಯಾಲ್ಯೂಸ್ ಅನ್ನೋದು ಪಾಸಿಟಿವ್ ಇದೆ. ಓಕೆ, ಯು ಅನ್ನೋದು, ಫಾರ್ ಎಕ್ಸಾಂಪಲ್ ಯು, ಇಫ್ ಐ ವಿಲ್ ಟೇಕ್ ಯು ವ್ಯಾಲ್ಯೂ ಇಸ್ 1, 0, 0 ತಗೊಂತೀನಿ ಯು ಅನ್ನೋದು.
ಓಕೆ, ಅವಾಗ ನಾನು ಈ ಮೈನಸ್ನಿಂದ ಸಬ್ಸ್ಟಿಟ್ಯೂಟ್ ಮೈನಸ್ ಪುಟ್ ಮಾಡಿದರೆ ಮೈನಸ್ ಇಂಟು 1,0,0 ಅವಾಗ ಇದೇನಾಗುತ್ತೆ -1,0,0 -1 ಓಕೆ ಇಸ್ ಲೆಸ್ ದೆನ್ 0 ಆಗುತ್ತಲ್ಲ. ಈ ಕಂಡೀಷನ್ ಫುಲ್ಫಿಲ್ ಮಾಡಲ್ಲ. ಓಕೆ -1 ಇಸ್ ಇಲ್ಲಿ ಎಕ್ಸ್ ಅನ್ನೋದು ಏನಿಲ್ಲ -1 ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ ನಿಮಗೆ, ಅದರಿಂದ ಡಿ ಅನ್ನೋದು ರಾಂಗ್ ಆಗುತ್ತೆ. ಓಕೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ನೆಕ್ಸ್ಟ್ 6th ಕ್ವಶನ್ ನೋಡಿ. ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಸಚ್ ದಟ್ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಐ, ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಏನಾಗುತ್ತೆ ಅಂತ. ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಐ ಆದರೆ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ತಗೊಂಡ್ರೆ ಎ ಇಸ್ ಇಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ನೀವೇನ್ ಮಾಡ್ತೀರಂದ್ರೆ ಸ್ಮಾಲ್ ಟ್ರಿಕ್. ಓಕೆ, ಐಗನ್ ವ್ಯಾಲ್ಯೂನ ನಾವು ಲ್ಯಾಂಬ್ಡಾನಿಂದ ಡಿನೋಟ್ ಮಾಡ್ತೀವಿ. ಎ ಹತ್ರ ಲ್ಯಾಂಬ್ಡಾ ರಿಪ್ಲೇಸ್ ಮಾಡಿ. ಓಕೆ ಅಲ್ಲ, ಐ ಅಂದ್ರೆ 1 ಅಂತ ತಗೊಳ್ಳಿ. ಓಕೆ, ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ಕೊಂಡು ಪ್ಲಸ್ ಆರ್ ಮೈನಸ್ 1 ತಗೊಳುತ್ತೆ. ಅಂದ್ರೆ 1 ಇಲ್ಲ ಅಂದ್ರೆ -1 ಇಸ್ ದ ಐಗನ್ ವ್ಯಾಲ್ಯೂಸ್. ಅಂದ್ರೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಬಿಕಾಸ್ ವಿ ನೋ ದಟ್ ಬೈ ದಿ ಕೇಲಿ-ಹ್ಯಾಮಿಲ್ಟನ್ ಥಿಯರಮ್. ಕೇಲಿ-ಹ್ಯಾಮಿಲ್ಟನ್ ಥಿಯರಮ್ ಅಂದ್ರೆ ಎ ಇಸ್ ಈಕ್ವಲ್ ಟು ಆಲ್ಫಾ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇನ್ನು ಈ ಕ್ವಶನ್ ಬಂದ್ರೆ, let W1 and W2 be the two subspaces of a finite dimensional vector spaces B. If dimension of W1 is 3, dimension of W2 is equal to 4 and dimension of W1 intersection W2 is equal to 1, then dimension of W1 plus W2 ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಡೈರೆಕ್ಟ್ ಫಾರ್ಮುಲಾ ಇದೆ ನಿಮಗೆ. ಡೈಮೆನ್ಷನ್ ಆಫ್ W1 ಪ್ಲಸ್ W2 ಏನಾಗುತ್ತೆ, ಡೈಮೆನ್ಷನ್ ಆಫ್ W1 ಪ್ಲಸ್ ಡೈಮೆನ್ಷನ್ ಆಫ್ W2 ಮೈನಸ್ ಡೈಮೆನ್ಷನ್ ಆಫ್ W1 intersection W2 ಇದು ಡೈರೆಕ್ಟ್ ಫಾರ್ಮುಲಾ ಇದು. ಓಕೆ, ಡೈಮೆನ್ಷನ್ ಆಫ್ W1 ಕೊಟ್ಟಿದ್ದಾರೆ 3, ಡೈಮೆನ್ಷನ್ ಆಫ್ W2 ಕೊಟ್ಟಿದ್ದಾರೆ 4 ಮೈನಸ್ ಡೈಮೆನ್ಷನ್ ಆಫ್ W1 intersection W2 1, 4 ಪ್ಲಸ್ 3 3 ಪ್ಲಸ್ 3 ಇದೇನಾಗುತ್ತೆ 6. ಬಿ ಆಪ್ಷನ್ ಅನ್ನೋದು ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ದ ಮಿನಿಮಲ್ ಪಾಲಿನಾಮಿಯಲ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಇದನ್ನ ಆರ್ಡರ್ ಎಷ್ಟು ಎನ್ ಕೊಟ್ಟಿದ್ದಾರೆ, IN ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ತಗೊಂತೀವಿ, IN ಅಂತ ತಗೊಂತೀವಿ ಜನರಲ್ ಆಗಿ. ಓಕೆ, ಇವಾಗ ಇದನ್ನ ಹೆಂಗ್ ಚೆಕ್ ಮಾಡೋದು ಫಸ್ಟ್ ಆಫ್ ಆಲ್. ಓಕೆ, ಓಕೆ, ಒಂದು ನೆನಪಿಕೊಳ್ಳಿ, ಫಾರ್ ಇದು ಶಾರ್ಟ್ ಕಟ್ ಇದು. ಓಕೆ, ಇದು ಶಾರ್ಟ್ ಕಟ್. ಏನ್ ಶಾರ್ಟ್ ಕಟ್ ಅಂದ್ರೆ ಫಾರ್ ಎನಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಓಕೆ, ಎನಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ವಾಟ್ ಇಸ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಎ ಇನ್ ರಿಮೈನಿಂಗ್ ಪ್ಲೇಸಸ್ ಎಲ್ಲ 0 ಇರುತ್ತೆ, n/n ಮ್ಯಾಟ್ರಿಕ್ಸ್. ಓಕೆ, ಅಂಡ್ ಸೋ ಆನ್. ಅರ್ಥ ಆಗ್ತಿದೆ? ಡಯಾಗ್ನಲ್ಸ್ ಅಲ್ಲಿ ಎಲ್ಲ ಎಲಿಮೆಂಟ್ಸು ಸೇಮ್ ಇರಬೇಕು. ಡಯಾಗ್ನಲ್ಸ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸು ಸೇಮ್ ಇದ್ರೆ, ಓಕೆ ಇಲ್ಲಿ ಬರೀತೀನಿ ನೋಡಿ ಇಲ್ಲಿ ಇವಾಗ 3/3 ಮ್ಯಾಟ್ರಿಕ್ಸ್ ತಗೊಂಡ್ರೆ ಡಯಾಗ್ನಲ್ ಅಲ್ಲಿರೋ ಎಲಿಮೆಂಟ್ಸು ಸೇಮ್ ಇರಬೇಕು, ರಿಮೈನಿಂಗ್ ಪೊಸಿಷನ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸು 0 ಇರಬೇಕು. ಅಂತ ಮ್ಯಾಟ್ರಿಕ್ಸ್ ನಾವು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇವಾಗ ನಾನು ಎ ಹತ್ರ 1 ತಗೊಂಡ್ರೆ ಇದೇನಾಗುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎ ಹತ್ರ 1 ತಗೊಂಡ್ರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಇದು ಜನರಲ್ ಆಗಿ ಫಾರ್ ಎನಿ ಸ್ಕೇಲರ್ ಮ್ಯಾಟ್ರಿಕ್ಸ್. ಇದು ಯಾವುದೇ ಸ್ಕೇಲರ್ ಮ್ಯಾಟ್ರಿಕ್ಸ್ ತಗೊಳ್ಳಿ. ಓಕೆ, ಎ ಇಸ್ ಈಕ್ವಲ್ ಟು CI ಅಂತ ನಾವು ಬರೀತೀವಿ. ಸ್ಕೇಲರ್ ಮ್ಯಾಟ್ರಿಕ್ಸ್ ನ ಜನರಲ್ ಆಗಿ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ C/I. ದಟ್ ಮೀನ್ಸ್ ಇವಾಗ ಎ ಅನ್ನೋದು ನೀವು ಕಾಮನ್ ತಗೊಂಡಿದೆ ಅನ್ಕೊಳ್ಳಿ. ಎ ಅನ್ನೋದು ಕಾಮನ್ ತಗೊಂಡ್ರೆ ಇಲ್ಲಿ ನೋಡಿ, ಒಂದ್ ನಿಮಿಷ ಎ ಅನ್ನೋದು ಕಾಮನ್ ತಗೊಂಡ್ರೆ ಏನಾಗುತ್ತೆ, ಇದು 1 0 0 0 1 0 0 0 1 3/3 ಮ್ಯಾಟ್ರಿಕ್ಸ್ ಆದ್ರೆ.
ಓಕೆ, ಎ ಅಂದ್ರೆ ಇದೇನು, ದಿಸ್ ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸ್ಕೇಲರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ದಿಸ್, ಎ ಟೈಮ್ಸ್ ಆಫ್ ಐ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಎ ಟೈಮ್ಸ್ ಆಫ್ ಐ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಕರೆಕ್ಟಾ? ಇದರದ್ದು ಮಿನಿಮಲ್ ಪೊಲಿನಾಮಿಯಲ್. ಓಕೆ, ದ ಮಿನಿಮಲ್ ಪೊಲಿನಾಮಿಯಲ್ ಈಸ್, ಓಕೆ, ಇದನ್ನ ಮಿನಿಮಲ್ ಪೊಲಿನಾಮಿಯಲ್ ಎಂ ಎ ಸಿ ಅಂತ ಡಿನೋಟ್ ಮಾಡ್ತೀವಿ, ಎಂ ಸಿ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಓಕೆ, ಇಲ್ಲಿ ಎ ಅನ್ನೋದು, ಓಕೆ, ಇಲ್ಲಿ ಎ ಅನ್ನೋದು ನಾವು ಎಷ್ಟು ತಗೊಂತೀರಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಎ ವ್ಯಾಲ್ಯೂ ಎಷ್ಟು ತಗೊಬೇಕು, ಎ ಇಸ್ ಈಕ್ವಲ್ ಟು 1 ತಗೊಬೇಕು, ಅವಾಗ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಎ ಇಸ್ ಈಕ್ವಲ್ ಟು 1 ತಗೊಂಡ್ರೆ, ಓಕೆ, ಏನಾಗುತ್ತೆ, ಎಕ್ಸ್ ಮೈನಸ್ 1 ಫಾರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಏನಾಗುತ್ತೆ, ಎಕ್ಸ್ ಮೈನಸ್ 1. ನಮ್ಮ ಆನ್ಸರ್ ಕೂಡ ಎ ಆಗುತ್ತೆ. ಎ ಇಸ್ ದ ಆನ್ಸರ್. ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಇದು ಪ್ರಾಪರ್ ಮೆಥಡ್ ಇದೆ ಮಿನಿಮಲ್ ಪೊಲಿನಾಮಿಯಲ್ ಫೈಂಡ್ ಔಟ್ ಮಾಡೋದ್ರಿಗೆ. ಓಕೆ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋ ಅನ್ನೋದು ನಿಮಗೆ ಅಪ್ಲೋಡ್ ಮಾಡ್ತೀನಿ ಮಿನಿಮಲ್ ಪೊಲಿನಾಮಿಯಲ್ ಮೇಲೆ. ಓಕೆ, ಇದು ಶಾರ್ಟ್ ಕಟ್ ಫಾರ್ ಸ್ಕೇಲರ್ ಮ್ಯಾಟ್ರಿಸಸ್. ಓಕೆ, ಅದರ್ ಮ್ಯಾಟ್ರಿಸಸ್ ಕೊಟ್ಟಾಗ ಮಿನಿಮಲ್ ಪೊಲಿನಾಮಿಯಲ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂತ ನಿಮಗೆ ಡೀಟೇಲ್ ಶಾರ್ಟ್ ಟ್ರಿಕ್ಸ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಇನ್ನು 9th ಕ್ವಶನ್ ನೋಡಿ. ಲೆಟ್ ಎ ಬಿ ಎನ್ ಬೈ ಎನ್ ಮ್ಯಾಟ್ರಿಕ್ಸ್, ದ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ. ಓಕೆ, ಯಾವಾಗೂ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ. ಡಿಫರೆಂಟ್ ರಿಸಲ್ಟ್ಸ್ ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರೀತೀನಿ ನೋಡಿ. ಓಕೆ, ಫಸ್ಟ್ ರಿಸಲ್ಟ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂದ್ರೆ ಏನು, ಐಗನ್ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಐಗನ್ ವ್ಯಾಲ್ಯೂಸ್ 2, 2, 2, 3 ಇದೆ ಅನ್ಕೊಳ್ಳಿ. ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ 2 ಅಂದ್ರೆ ಈ 2 ಅನ್ನ ಐಗನ್ ವ್ಯಾಲ್ಯೂಗೆ ಎಷ್ಟಾಗುತ್ತೆ ಅಂದ್ರೆ ಈ 2 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ, 3 ಟೈಮ್ಸ್, ಅದರಿಂದ 3. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ 2 ಎಷ್ಟು, 3. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ 3, ಓಕೆ, 3 ಅನ್ನೋ ಐಗನ್ ವ್ಯಾಲ್ಯೂ ಎಷ್ಟು, 1 ಟೈಮ್ ಮಾತ್ರನೇ ರಿಪೀಟ್ ಆಗಿದೆ, ಅದರಿಂದ ಓನ್ಲಿ 1 ಟೈಮ್ ಒಂದೇ ಇದೆ, ಅದರಿಂದ 1. ಓಕೆ, ಇದೆಷ್ಟಿದೆ, 3 ಇದೆ, ಅದರಿಂದ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ 2 ಎಷ್ಟು, 3. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಇವಾಗ ರಿಸಲ್ಟ್ ನೋಡಿ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಐಗನ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್, ಓಕೆ, ಕರ್ನಲ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಓಕೆ, ಫಾರ್ ಮ್ಯಾಟ್ರಿಕ್ಸ್ m by n matrix. For m by n matrix, geometric multiplicity of lambda is equal to number of columns minus rank of a. ಇದೊಂದು ರಿಸಲ್ಟ್. ಓಕೆ, ನೆನ್ಪಿಕೊಳ್ಳಿ. ಅಂಡ್ ಒನ್ ಮೋರ್ ಇನ್ಇಕ್ವಾಲಿಟಿ ಒಂದಿದೆ. ಓಕೆ, ಇದನ್ನೇ ನಾವು ನಲ್ಲಿಟಿ ಆಫ್ ಎ ಅಂತಾನು ಬರಿತೀವಿ. ಟ್ರಾನ್ಸ್ಫರ್ಮೇಶನ್ ಆದ್ರೆ ಇನ್ ಪ್ಲೇಸ್ ಆಫ್ ಎ ಟಿ ತಗೊಂತೀವಿ, ನೆನ್ಪಿಕೊಳ್ಳಿ. ಓಕೆ, ಟ್ರಾನ್ಸ್ಫರ್ಮೇಶನ್ ಅಲ್ಲಿ ಎ ಪ್ಲೇಸ್ ಅಲ್ಲಿ ಟಿ ತಗೊಂತೀವಿ. ಓಕೆ, ಇನ್ನೊಂದು ಇನ್ಇಕ್ವಾಲಿಟಿ ರಿಸಲ್ಟ್ ಇದೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ. ಓಕೆ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ is always less than or equal to am. Okay, and which is always greater than or equal to 1. This is the most important inequality. Okay, ಅರ್ಥ ಆಯ್ತಾ? am ಅಂದ್ರೆ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಅಷ್ಟೇ. ಸೀಕ್ವೆನ್ಸಲ್ ಸೀರೀಸ್ ಅಲ್ಲಿ am ಅಂದ್ರೆ ಅರ್ಥಮೆಟಿಕ್ ಮೀನ್ ಅಂತ ತಗೊಂತೀವಿ, gm ಅಂದ್ರೆ ಜಾಮೆಟ್ರಿಕ್ ಮೀನ್ ಅಂತ. ಲೀನಿಯರ್ ಆಲ್ಜಿಬ್ರಾದಲ್ಲಿ am is nothing but algebraic multiplicity, gm is nothing but geometric multiplicity. ನೆನಪಿಟ್ಕೊಳ್ಳಿ. ಓಕೆ, ಇನ್ಇಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಒನ್ ಮೋರ್ ಒಂದು ಟ್ರಿಕ್ ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಎ ಇಸ್ ಡಯಾಗ್ನೈಸಬಲ್ ಕ್ವಶನ್ಸ್ ಏನಾದ್ರು ಕೊಟ್ಟರೆ ಇದು ಹೆಲ್ಪ್ ಆಗುತ್ತೆ. ಎ ಇಸ್ ಡಯಾಗ್ನೈಸಬಲ್, ದಟ್ ಇಂಪ್ಲೈಸ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಕ್ವಲ್ ಟು ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಇರಬೇಕು. ಓಕೆ, ಎ ಅನ್ನೋ ಮ್ಯಾಟ್ರಿಕ್ಸ್ ಡಯಾಗ್ನೈಸಬಲ್ ಆಗುತ್ತೆ ಅಂದ್ರೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಕ್ವಲ್ ಟು am. ಓಕೆ, ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ ಅಂದ್ರೆ ಬೋತ್ ಸೈಡ್ ಕರೆಕ್ಟ್ ಇರುತ್ತೆ. am gm is equal to am ಆದ್ರೆ a is ಡಯಾಗ್ನೈಸಬಲ್, ಆರ್ a is ಡಯಾಗ್ನೈಸಬಲ್ ಆದ್ರೆ gm is equal to am ಇರುತ್ತೆ. ಓಕೆ, ಇದು ಡಯಾಗ್ನೈಸಬಲ್ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ,
ಅರ್ಥ ಆಯ್ತಾ? ಇವಾಗ ಇದರಲ್ಲಿ ನೋಡಿ ಏನೇನು ಕೊಟ್ಟಿದ್ದಾನೆ ಆಪ್ಷನ್, ಆಲ್ವೇಸ್ ಗ್ರೇಟರ್ ದನ್ ಇಟ್ಸ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಅಂತ ಕೊಟ್ಟಿದ್ದಾನೆ. ಓಕೆ, ನೋಡಿ ಇಲ್ಲಿ ಎಮ್ ಜಿ ಎಮ್ ಇಸ್ ಲೆಸ್ ದನ್ ಎ ಎಮ್, ಬಟ್ ಇಲ್ಲಿ ಆಲ್ವೇಸ್ ಇಟ್ ಈಸ್ ಜಿ ಎಮ್ ಇಸ್ ಗ್ರೇಟರ್ ದನ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಅಂದ್ರೆ ಜಿ ಎಮ್ ಅನ್ನೋದು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಎಮ್ ಅಂತೆ. ಇದು ಕರೆಕ್ಟಾ? ಬಟ್ ನಮ್ಮ ಇನ್ಇಕ್ವಾಲಿಟಿ ಏನು, ಎ ಎಮ್ ಇಸ್ ಗ್ರೇಟರ್ ದನ್ ಜಿ ಎಮ್ ಅಲ್ಲ, ಇದು ಕರೆಕ್ಟ್ ಆಗಲ್ಲ, ಎ ಇಸ್ ರಾಂಗ್. ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇಟ್ಸ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ, ಇದು ಕರೆಕ್ಟ್ ಆಗುತ್ತೆ. ಆಲ್ವೇಸ್ ಈಕ್ವಲ್ ಟು ಇಟ್ಸ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ, ನೋ, ಆಲ್ವೇಸ್ ಅಲ್ಲ. ಯಾವಾಗ ಇದು ಈಕ್ವಲ್ ಆಗುತ್ತೆ ಅಂದ್ರೆ ಇಟ್ ಈಸ್ ಡಯಾಗ್ನೈಸಬಲ್ ಇರಬೇಕು. ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಡಯಾಗ್ನೈಸಬಲ್ ಇದ್ರೆ ಇವೆರಡು ಈಕ್ವಲ್ ಆಗುತ್ತೆ. ಇಂಡಿಪೆಂಡೆಂಟ್ ಆಫ್ ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ, ಇದು ಕೂಡ ರಾಂಗ್. ಡಿ ಇಸ್ ಆಲ್ಸೋ ರಾಂಗ್ ಆಪ್ಷನ್. ಓಕೆ, ಬಿ ಆಪ್ಷನ್ ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಡ ತುಂಬಾ ಸಿಂಪಲ್ ಕ್ವಶನ್. ಇಂಥ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ ಕೆಸೆಟ್ ಅಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಟಿ ಇಸ್ ಮ್ಯಾಪಿಂಗ್ ಫ್ರಮ್ ಆರ್ ಸ್ಕ್ವೇರ್ ಟು ಆರ್ ಸ್ಕ್ವೇರ್ ಈಸ್ ಇನ್ವರ್ಟಿಬಲ್ ಅಂತ ಕೇಳಿದೆ. ಓಕೆ, ಇದನ್ನು ಸಾಲ್ವ್ ಮಾಡೋದಕ್ಕೆ ತುಂಬಾ ಮೆಥಡ್ಸ್ ಇದೆ. ಓಕೆ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನೀವು ಬೈಜೆಕ್ಟಿವ್ ಅಂತ ತೋರಿಸಿದ್ರೂ ನೀವೇನಾಗುತ್ತೆ, ಇನ್ವರ್ಟಿಬಲ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ ನಾಟ್ ಬೈಜೆಕ್ಟಿವ್ ಅಂತ ತೋರಿಸಿದ್ರು ಅಂದ್ರೆ 1 1 ಆನ್ 2. ಓಕೆ, ನೀವು ಪ್ರೂವ್ ಮಾಡಿದ್ರು ದಟ್ ಈಸ್ ಇನ್ವರ್ಟಿಬಲ್ ಆಗುತ್ತೆ. ಇಲ್ಲ ಅಂದ್ರೆ ಅನದರ್ ಶಾರ್ಟ್ ಟ್ರಿಕ್ ಏನೋ ಅಂದ್ರೆ ಶಾರ್ಟ್ ಟ್ರಿಕ್. ಓಕೆ, ಕೊಟ್ಟಿರೋ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್, ಓಕೆ, ನಿಮ್ಗೆ ಗೊತ್ತಿದೆ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಆಫ್ ಎ ಫಾರ್ಮೆಟ್, ಮ್ಯಾಟ್ರಿಕ್ಸ್ ಆಫ್ ಟಿ ಅಂತ ತಗೊಳ್ಬೇಕಾದ್ರೆ ನೋ ಪ್ರಾಬ್ಲಮ್, ಸಿಂಬಲ್. ಓಕೆ, ಮ್ಯಾಟ್ರಿಕ್ಸ್ ಆಫ್ ಟಿ ಅಂತ ತಗೊಳ್ಳಿ. ಡಿಟರ್ಮಿನೆಂಟ್ ಆಫ್ ಟಿ ಇಸ್ ನಾಟ್ ಈಕ್ವಲ್ ಟು 0 ಆದ್ರೆ ಟಿ ಇಸ್ ಇನ್ವರ್ಟಿಬಲ್, ಅಷ್ಟೇ ಅಲ್ಲ. ಓಕೆ, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ನೀವು ಓದೇ ಇರ್ತೀರ ಲೋವರ್ ಕ್ಲಾಸ್ ಅಲ್ಲಿ ಕೂಡ, ಪಿ ಯು ಸಿ ಅಲ್ಲಿ ಕೂಡ ಓದೇ ಇರ್ತೀರ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಇಸ್ ಎಕ್ಸಿಸ್ಟ್ ಓನ್ಲಿ ಇಫ್ ಡಿಟರ್ಮಿನೆಂಟ್ ಇಸ್ ನಾನ್ ಝೀರೋ. ಡಿಟರ್ಮಿನೆಂಟ್ ಅನ್ನೋದು ನಾಟ್ ಈಕ್ವಲ್ ಟು 0 ಆಗಬೇಕು. ಅಂದ್ರೆ ಅದನ್ನ ನಾವೇನು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತಾನು ಕರಿತೀವಿ. ಓಕೆ, ನೆನಪಿದೆ ಅನ್ಕೊಂಡಿದ್ದೇನೆ. ಓಕೆ, ಇವಾಗ ಇದರ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಹೆಂಗ್ ಬರೆಯೋದು ಪ್ರತಿಯೊಂದನ್ನು, ಇದಕ್ಕೂ ಒಂದು ಶಾರ್ಟ್ ಟ್ರಿಕ್ ಇದೆ. ಓಕೆ, ಫಸ್ಟ್ ಆಪ್ಷನ್ ಏನ್ ನೋಡೋಣ, ಅದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಹೆಂಗ್ ಬರೆಯೋದ ಅಂತ ಕಲ್ತ್ಕೊಳ್ಳೋಣ ಫಸ್ಟ್. ಇಲ್ಲಾಂದ್ರೆ ಆಪ್ಷನ್ ಬಿ ಫಸ್ಟ್ ಹೇಳ್ತೀನಿ ನಿಮ್ಗೆ, ಮತ್ತೆ ಆಪ್ಷನ್ ಎ ಬರೋಣ. ಆಪ್ಷನ್ ಬಿ ಅಲ್ಲಿ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ನೋಡಿ. ಓಕೆ, ಫಸ್ಟ್ ಎಕ್ಸ್ ಕೋಎಫಿಷಿಯಂಟ್ ಫಸ್ಟ್ ನೋಡಿ, ಫಸ್ಟ್ ಟರ್ಮ್ ಏನಿದೆ, ಓಕೆ, ಅದ್ರದ್ದು ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ 1, ವೈ ಕೋಎಫಿಷಿಯಂಟ್ ಇದೆ -1, ಅದನ್ನ ಫಸ್ಟ್ ರೋಲ್ ಬರ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬನ್ನಿ. ಓಕೆ, ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು 1, ವೈ ಕೋಎಫಿಷಿಯಂಟ್ ಎಷ್ಟು 1 ಅಷ್ಟೇ. ಇದು ಮ್ಯಾಟ್ರಿಕ್ಸ್ ಫಾರ್ಮ್. ಇದರ ಡಿಟರ್ಮಿನೆಂಟ್ ಏನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಟಿ ಏನಾಗುತ್ತೆ, ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಟಿ ಏನಾಗುತ್ತೆ, ಇದ್ರದ್ದು det of t ಏನಾಗುತ್ತೆ 1 -1 ಅಂದ್ರೆ 2. This is not equal to 0 ಅಂದ್ರೆ it is invertible ಅಂದ್ರೆ B is the correct option. ಇಲ್ಲಿ B ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ನಾವು ಅದರ್ ಆಪ್ಷನ್ಸ್ ಕೂಡ ಚೆಕ್ ಮಾಡೋಣ. ಓಕೆ, ಇದನ್ನ ನಾನು ರಿಮೂವ್ ಮಾಡ್ತೇನೆ. ಅದರ್ ಆಪ್ಷನ್ಸ್ ಕೂಡ ಚೆಕ್ ಮಾಡೋಣ. ಇವಾಗ ಎ ಆಪ್ಷನ್ ಚೆಕ್ ಮಾಡೋಣ. ಓಕೆ, ಎ ಆಪ್ಷನ್ದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರ್ಕೊಂಡ್ರೆ ಎಕ್ಸ್ ಕೋಎಫಿಷಿಯಂಟ್ 1, ವೈ ಕೋಎಫಿಷಿಯಂಟ್ 1, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 2, ವೈ ಕೋಎಫಿಷಿಯಂಟ್ 2, ಇದರ ಡಿಟರ್ಮಿನೆಂಟ್ ಏನಾಗುತ್ತೆ 2 - 2 0. ಓಕೆ, ಇದು ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂದ್ರೆ ಎ ಆಪ್ಷನ್ ರಾಂಗ್. ಮತ್ತೆ ಇಲ್ಲಿಗೆ ಬಂದ್ರೆ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ 2, ವೈ ಕೋಎಫಿಷಿಯಂಟ್ ಇಲ್ಲ 0, ಇಲ್ಲಿ ವೈ ಕೋಎಫಿಷಿಯಂಟ್ ಎಕ್ಸ್ ಕೋಎಫಿಷಿಯಂಟ್ 0, ವೈ ಕೋಎಫಿಷಿಯಂಟ್ 0, ಓನ್ಲಿ 0 ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ 0, ವೈ ಕೋಎಫಿಷಿಯಂಟ್ ಕೂಡ 0ನೇ. ಇದ್ರ ಡೆಟ್ ಏನಾಗುತ್ತೆ, ಇದ್ರದ್ದು ಡೆಟ್ ಕೂಡ 0ನೇ ಆಗುತ್ತೆ. ಇದು ಕೂಡ ರಾಂಗ್. ಸೇಮ್ ಇದ್ರದ್ದು ಮ್ಯಾಟ್ರಿಕ್ಸ್ ಫಾರ್ಮ್ ಬರೆದ್ರೆ ಇಲ್ಲಿ ನೋಡಿ ಓನ್ಲಿ 0ನೇ ಇದೆ. ಓಕೆ, ಅದರಿಂದ ಎಕ್ಸ್ ಕೋಎಫಿಷಿಯಂಟ್ 0, ವೈ ಕೋಎಫಿಷಿಯಂಟ್ 0, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಲ್ಲ 0, ವೈ ಕೋಎಫಿಷಿಯಂಟ್ 1, ಇದ್ರದ್ದು ಡೆಟ್ ಕೂಡ 0 ಆಗುತ್ತೆ. ಓಕೆ, ಅದರಿಂದ ಇದು ಕೂಡ ರಾಂಗ್ ಆಗುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನ ತುಂಬಾ ಕ್ವಶನ್ಸ್ ಇದೆ. ಓಕೆ, ನೀವು ನೋಡಿದ್ರೆ ಓಕೆ, ಇನ್ನ 20 ಕ್ವಶನ್, ಇನ್ನು ತುಂಬಾ ಕ್ವಶನ್ಸ್ ಆ್ಯಡ್ ಮಾಡ್ತೀನಿ ಆಕ್ಚುಲಿ. ಇನ್ನು ಲೀನಿಯರ್ ಆಲ್ಜಿಬ್ರಲ್ಲಿ ಇನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಇದು
ಇದನ್ನ ಲೆವೆಲ್ 1 ಕ್ವಶನ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫಸ್ಟ್ ಈ 11 ಕ್ವಶನ್ಸ್ದು ಇನ್ನೊಂದು ವಿಡಿಯೋ ಬರುತ್ತೆ. ಓಕೆ, ಅದಾದ್ಮೇಲೆ ಡಿಫ್ರೆಂಟ್ ಅದರ್ ಚಾಪ್ಟರ್ಸ್ ಕೂಡ ಲೆವೆಲ್ 1 ವಿಡಿಯೋಸ್ ಅನ್ನೋದು ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅಂಡ್ ನಾನು ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ನಿಮ್ಗೊಂದು ಲಾಂಚ್ ಮಾಡ್ತಾ ಇದ್ದೀನಿ. ಅದರ ಡೀಟೇಲ್ಸ್ ಕೂಡ ನಿಮಗೆ ಒಂದು ವಿಡಿಯೋದಲ್ಲಿದೆ. ಓಕೆ, ಅದನ್ನ ನೋಡಿ ಒಂದ್ಸಲ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಒಂದು ಮೋರ್ ದೆನ್ 5 ಸ್ಟೂಡೆಂಟ್ಸ್ ಏನಾದ್ರು ಜಾಯ್ನ್ ಆದ್ರೆ ಅದನ್ನ ನಾನು ನಿಮ್ಗೆ ಕೋರ್ಸ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಅದರಲ್ಲಿ ನಿಮ್ಗೆ ನಾನು ಯಾವ್ಯಾವೆಲ್ಲ ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಇದೆ, ನೋಡಿ ಅದರಲ್ಲಿ. ಓಕೆ, 100% ಟ್ರಿಕ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಈಗ ಕ್ವಶನ್ಸ್ ಥ್ರೂ ನಿಮಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಮಾಡಿಸ್ತೇನೆ. ಓಕೆ, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ವಿಡಿಯೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.